ಹಾಸನದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪಿಯುಸಿ ವಿದ್ಯಾರ್ಥಿ ಶವ ಪತ್ತೆಯಾಗಿದೆ. ಕಾಲೇಜ್ ಹಾಸ್ಟೆಲ್ನಲ್ಲಿ ಪಿಯು ವಿದ್ಯಾರ್ಥಿ ವಿಕಾಸ್ ಶವ ಪತ್ತೆಯಾಗಿದೆ. ಹಾಸನದ ಮಾಸ್ಟರ್ ಪಿಯು ಕಾಲೇಜ್ ಹಾಸ್ಟೆಲ್ನಲ್ಲಿ ನಡೆದಂತಹ ಘಟನೆ ಇದು. ಚನ್ನರಾಯಪಟ್ಟಣ ಬೆಳಗುಲಿ ಗ್ರಾಮದ ಸುರೇಶ್ ಮಮತಾ ದಂಪತಿಯ ಪುತ್ರ. ಇಂದು ಕಾಲೇಜಿನಿಂದ ಹಾಸ್ಟೆಲ್ಗೆ ವಾಪಸ್ಸಾಗಿದ್ದಂತಹ ವಿಕಾಸ್ ಹಾಸ್ಟೆಲ್ ರೂಮ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಆತನ ಶವ ಪತ್ತೆಯಾಗಿದೆ. ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಈಗ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಕಾಸ್ ಸಾವಿಗೆ ಹಾಸ್ಟೆಲ್ ವಾರ್ಡನ್ ಕಾರಣ ಅಂತ ಕೂಡ ಗಂಭೀರ ಆರೋಪವನ್ನ ಮಾಡ್ತಾರೆ ಪೋಷಕರು. ಮುಗಿಲು ಮುಟ್ಟಿದೆ ವಿಕಾಸ್ ಹೆತ್ತವರ ಆಕ್ರಂದನ. ಕಾಲೇಜಿನ ವಿರುದ್ಧ ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪೊಲೀಸರ ಜೊತೆಗೂ ಕುಟುಂಬಸ್ಥರು ವಾಗ್ವಾದಕ್ಕಿಳಿದಿದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಮತ್ತೊಂದು ಕಡೆ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಕುಟುಂಬಸ್ಥರನ್ನ ಸಮಾಧಾನ ಪಡಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಹಾಸನದಲ್ಲಿ ಕಾಲೇಜ್ ಹಾಸ್ಟೆಲ್ನಲ್ಲಿ ಪಿಯು ವಿದ್ಯಾರ್ಥಿ ವಿಕಾಸ್ ಶವ ಪತ್ತೆಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು. ಆಕ್ರೋಶಗೊಂಡವರು ಅಲ್ಲಿದ್ದಂತಹ ವಸ್ತುಗಳನ್ನ ಪುಡಿ ಪುಡಿ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಯ್ತು ಅನ್ನೋದರ ಬಗ್ಗೆ ಮಾಹಿತಿಗಳು ಸಿಗಬೇಕಾಗಿದೆ. ಪೋಷಕರು, ಸಂಬಂಧಿಕರು ಎಲ್ಲರೂ ಕೂಡ ಹಾಸ್ಟೆಲ್ ಮುಂಭಾಗದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ. ಕುಟುಂಬಸ್ಥರು ಹಾಗೆ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಪೊಲೀಸರಿಂದ ಆಗತ್ತೆ. ಕಾಲೇಜಿನ ವಿರುದ್ಧವೇ ಕುಟುಂಬಸ್ಥರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಪೋಷಕರ ಆಕ್ರಂದನ ಮತ್ತೊಂದು ಕಡೆ ಮುಗಿಲು ಮುಟ್ಟಿರುವಂತಹ ಮಗನ ಸಾವಿಗೆ ಹಾಸ್ಟೆಲ್ ಸಿಬ್ಬಂದಿನೇ ಕಾರಣ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಾಗಾದ್ರೆ ಅಂಥದ್ದೇನಾಯ್ತು? ವಿಕಾಸ ಸಾವಿಗೆ ಯಾರ ಕಾರಣ, ಏನ್ ಕಾರಣ ಆಯ್ತು ಅನ್ನುವಂಥದ್ದು ಈಗ ಪ್ರಶ್ನೆ. ಚನ್ನರಾಯಪಟ್ಟಣ ಬೆಳಗುಲಿ ಗ್ರಾಮದ ಸುರೇಶ್ ಮಮತಾ ದಂಪತಿ ವಿಕಾಸ್ ಪಿಯುಸಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಈಗ ಶವವಾಗಿ ಪತ್ತೆಯಾಗಿದ್ದಾನೆ. ಇದಕ್ಕೆ ಕಾರಣ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹಾಸ್ಟೆಲ್ನಲ್ಲಿದ್ದಂತಹ ಪೀಠೋಪಕರಣಗಳೆಲ್ಲವೂ ಕೂಡ ಧ್ವಂಸವಾಗಿದೆ. ಈ ಮುಖಾಂತರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕುಟುಂಬಸ್ಥರು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ವಿಕಾಸ್ ವಿದ್ಯಾರ್ಥಿ ಶವವಾಗಿ ಪತ್ತೆಯಾದಂಥದ್ದು ಏನ್ ಕಾರಣ? ಯಾಕೆ ಸೂಸೈಡ್ ಮಾಡ್ಕೊಂಡಿದೆ? ಏನಾಗಿದೆ? ಒಟ್ಟಾರೆ ಪ್ರಕರಣ ಕುರಿತಾಗಿ ಏನ್ ಮಾಹಿತಿ ಸಿಗ್ತಾ ಇದೆ? ಹಾಸನ ನಗರದ ಹೊರಭಾಗದಲ್ಲಿರುವಂತಹ ಮಾಸ್ಟರ್ ಪಿಯು ಕಾಲೇಜಿನ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿ, ಮಾಸ್ಟರ್ ಪಿಯು ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿ ಆಗಿದ್ದ ವಿಕಾಸ್ ಶವವಾಗಿ ಪತ್ತೆಯಾಗಿದ್ದಾನೆ. ಮುಂಜಾನೆ 10:30 ವೇಳೆಯಲ್ಲಿ ಘಟನೆ ಆಗಿರಬಹುದು ಅಂತ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು, ರೂಮ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು ಕಾಲೇಜಿಗೆ ತೆರಳಿದ್ದಾರೆ. ಆದ್ರೆ ಕಾಲೇಜಿಗೆ ಹೋದಂತ ವಿಕಾಸ್ ಮತ್ತೆ ಹಾಸ್ಟೆಲ್ಗೆ ವಾಪಸ್ ಬಂದಿದ್ದ ಅಂತ ಇಲ್ಲಿಯ ಸ್ಥಳೀಯರು, ಅಂದ್ರೆ ಅವರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಆದ್ರೆ ಕುಟುಂಬಸ್ಥರ ಆರೋಪ ಇರುವಂತಹದ್ದು, ಹಾಸ್ಟೆಲ್ನ ವಾರ್ಡನ್ ಹೊಡೆದು ಸಾಯಿಸಿದ್ದಾರೆ, ನಂತರದಲ್ಲಿ ಸಾಯಿಸಿದ ನಂತರ ನೇಣು ಹಾಕಿದ್ದಾರೆ ಅನ್ನುವಂತ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ ವಿಕಾಸ್ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ, ಮನೆಯಲ್ಲಾಗ್ಲಿ ಅಥವಾ ಕುಟುಂಬಸ್ಥರ ಜೊತೆಯಲ್ಲೂ ಯಾವುದೇ ರೀತಿಯ ತೊಂದರೆ ಇರಲಿಲ್ಲ. ಆದ್ರೆ ಹಾಸ್ಟೆಲ್ ವಾರ್ಡನ್ ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಹಾಸ್ಟೆಲ್ ವಾರ್ಡನ್ ಮಾಡೋದಕ್ಕೆ ಏನ್ ಕಾರಣ? ಅಂತ ದ್ವೇಷ ಏನಿತ್ತು? ಅದ್ರ ಬಗ್ಗೆ ಏನಾರು ಹೇಳ್ತಾರ ಪೋಷಕರು? ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಿಖರವಾದ ಕಾರಣ ಏನಾಗಿತ್ತು, ಈ ಹಿಂದೆ ಏನಾದ್ರು ಹಾಸ್ಟೆಲ್ ವಾರ್ಡನ್ ಅವರು ಕಿರುಕುಳವನ್ನ ನೀಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮನೆಯವ್ರ ಜೊತೆ ಮಾತಾಡಿದ್ರ ವಿಕಾಸ? ಅದ್ರ ಬಗ್ಗೆ ಯಾವುದೇ ಮಾಹಿತಿ ಪೋಷಕರ ಬಳಿ ಇಲ್ಲ. ಆದ್ರೆ ಹಾಸ್ಟೆಲ್ ವಾರ್ಡನ್ ಹೊಡೆದು ಸಾಯಿಸಿ ನಂತರದಲ್ಲಿ ನೇಣು ಹಾಕಿದ್ದಾರೆ. ಆ ಹುಡುಗನಿಗೆ ಯಾವುದೇ ರೀತಿ ಸಮಸ್ಯೆ ಇರ್ಲಿಲ್ಲ, ನೇಣು ಹಾಕೊಳ್ಳೋದಕ್ಕೆ ಯಾವುದೇ ರೀತಿಯ ಕಾರಣ ಇರ್ಲಿಲ್ಲ. ಹೀಗಾಗಿ ಹಾಸ್ಟೆಲ್ ವಾರ್ಡನ್ ಅವರು ಹೊಡೆದು ಸಾಯಿಸಿದ್ದಾರೆ ಅನ್ನೋ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಆಡಳಿತ ಮಂಡಳಿಯವರ ವಿರುದ್ಧ ಆಕ್ರೋಶವನ್ನ
ವಿಕಾಸ್ ಅವರ ಕುಟುಂಬಸ್ಥರು ವ್ಯಕ್ತಪಡಿಸಿದ್ರು. ಆಡಳಿತ ಮಂಡಳಿ ವಿರುದ್ಧ ವಾಗ್ಯುದ್ಧವನ್ನು ಸಹ ಮಾಡಿದ್ರು. ನಂತರದಲ್ಲಿ ಇಲ್ಲಿದ್ದಂತಹ ಪೀಠೋಪಕರಣಗಳನ್ನ ಧ್ವಂಸ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಅವರ ಆರೋಪ ಇರುವಂತಹದ್ದು ಹಾಸ್ಟೆಲ್ ವಾರ್ಡನ್ ಅನ್ನ ಸ್ಥಳಕ್ಕೆ ಕರೆಸಬೇಕು, ಯಾವ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ, ಜೊತೆಗೆ ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋದನ್ನ ವಿವರಣೆ ನೀಡಬೇಕು ಅನ್ನುವಂತ ಒತ್ತಾಯವನ್ನ ಅವರ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಈಗ ಆಡಳಿತ ಮಂಡಳಿಯವರು ಮತ್ತು ಕುಟುಂಬಸ್ಥರು ಈಗ ಈ ಮಾತುಕತೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ಅಂದ್ರೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಬೇಕು ಅನ್ನುವಂತ ಒತ್ತಾಯ ವಿಕಾಸ್ ಅವರ ಕುಟುಂಬದ್ದಾಗಿದೆ. ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ, ಯಾವುದೇ ರೀತಿ ಸಮಸ್ಯೆ ಆಗಿರ್ಲಿಲ್ಲ, ಹಾಸ್ಟೆಲ್ ವಾರ್ಡನ್ ಹೊಡೆದು ಸಾಯಿಸಿದ್ದಾರೆ ಅನ್ನುವಂತ ಆರೋಪ ಕುಟುಂಬಸ್ಥರದ್ದು. ವೀಣಾ, ಹರೀಶ್, ಈಗ ಹಾಸ್ಟೆಲ್ ವಾರ್ಡನ್ ಎಲ್ಲಿದ್ದಾನೀಗ? ಆತನ ಹಿನ್ನೆಲೆ ಏನು? ಯಾಕಾಗಿ ಈ ರೀತಿ ಮಾಡಿದ್ದಾನೆ ಅನ್ನುವಂತಹ ಆರೋಪವನ್ನು ಪೋಷಕರು ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಥಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಈಗ? ಸ್ಥಳದಲ್ಲಿ ಈಗ ಅವರು ಕುಟುಂಬಸ್ಥರು ಮತ್ತು ಆಡಳಿತ ಮಂಡಳಿಯ 5 ಜನ, ಕುಟುಂಬಸ್ಥರು 5 ಜನ ಒಂದು ಪೊಲೀಸರ ಒಂದು ಸಮ್ಮುಖದಲ್ಲಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ನಮ್ಮ ಹುಡುಗನಿಗೆ ನ್ಯಾಯ ಬೇಕು ಅನ್ನುವಂತ ಒತ್ತಾಯವನ್ನು ಆಡಳಿತ ಮಂಡಳಿ ಎದುರು ವ್ಯಕ್ತಪಡಿಸ್ತಾ ಇದ್ದಾರೆ ಕುಟುಂಬಸ್ಥರು. ಹಾಸ್ಟೆಲ್ ವಾರ್ಡನ್ ಇಲ್ಲಿ ಸ್ಥಳದಲ್ಲಿ ಇಲ್ಲ, ಬೇರೆ ಕಡೆ ಓಡಿ ಹೋಗಿದ್ದಾರೆ. ಅವ್ರನ್ನ ಹಾಸ್ಟೆಲ್ ವಾರ್ಡನ್ ಕರೆಸಲೇಬೇಕು ಅನ್ನುವಂತಹ ಪಟ್ಟು ಕುಟುಂಬಸ್ಥರಾಗಿದ್ದೆ. ಜೊತೆಗೆ ವಿಕಾಸ್ ತುಂಬಾ ಚುರುಕಾಗಿದ್ದಂತ, ಜೊತೆಗೆ ಬುದ್ಧಿವಂತ ರ್ಯಾಂಕಿಂಗ್ ಸ್ಟೂಡೆಂಟ್. ಹಾಗಾಗಿ ಈತನ ಸಾವಿಗೆ ಏನು ನಿಖರವಾದ ಕಾರಣ, ಜೊತೆಗೆ ಹಾಸ್ಟೆಲ್ ವಾರ್ಡನ್ ಯಾಕೆ ಕಿರುಕುಳವನ್ನು ನೀಡಿ ಹಲ್ಲೆಯನ್ನ ಮಾಡಿ ಸಾಯಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ ಕುಟುಂಬಸ್ಥರಾಗಿದೆ. ಆದ್ರೆ ಸದ್ಯಕ್ಕೆ PM ರಿಪೋರ್ಟ್ ನಂತರದಲ್ಲಿ ನಿಖರವಾದ ಕಾರಣ ಏನು, ಜೊತೆಗೆ ಇದು ಆತ್ಮಹತ್ಯೆಯೋ ಅಥವಾ ಹಾಸ್ಟೆಲ್ ವಾರ್ಡನ್ ಅವರು ಹೊಡೆದು ಸಾಯಿಸಿದಂತಹ ಘಟನೆ, ಅಂದ್ರೆ ಕೊಲೆ ಮಾಡಿರುವಂತಹದ್ದು ಅನ್ನುವಂತಹದ್ದು ನಿಖರವಾದ ಕಾರಣ ಗೊತ್ತಾಗಬೇಕಿದೆ. ಆದ್ರೆ ಕುಟುಂಬಸ್ಥರು ಸಾಕಷ್ಟು ಆಕ್ರೋಶವನ್ನ ಬೇರೆ ವಿದ್ಯಾರ್ಥಿಗಳು ಏನಾದ್ರು ಕಂಪ್ಲೇಂಟ್ ಮಾಡ್ತಿದ್ದಾರಾ ಹಾಸ್ಟೆಲ್ ವಾರ್ಡನ್ ಬಗ್ಗೆ? ಬೇರೆ ವಿದ್ಯಾರ್ಥಿಗಳು ಯಾರು ಸಹ ಹಾಸ್ಟೆಲ್ ವಾರ್ಡನ್ ಬಗ್ಗೆ ಮಾತಾಡ್ತಾ ಇಲ್ಲ. ಕಾಲೇಜಿನ ಪಕ್ಕದಲ್ಲಿ ಹಾಸ್ಟೆಲ್ ಇದೆ, ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಶ್ರದ್ಧೆ ಇದ್ದಾರೆ. ಇಲ್ಲಿ ಸ್ಥಳಕ್ಕೆ ಬಂದಂತವರು ಸಹ ಹಾಸ್ಟೆಲ್ ವಾರ್ಡನ್ ವಿರುದ್ಧ ಆಗ್ಲಿ ಅಥವಾ ಆಡಳಿತ ಮಂಡಳಿ ವಿರುದ್ಧ ಆಗ್ಲಿ ವಿದ್ಯಾರ್ಥಿಗಳು ಯಾವುದೇ ಮಾಡ್ತಾ ಇಲ್ಲ. ಆದ್ರೆ ಕುಟುಂಬಸ್ಥರು ಮಾತ್ರ ಹಾಸ್ಟೆಲ್ ವಾರ್ಡನ್ ಕಿರುಕುಳವನ್ನು ನೀಡಿ ಹಲ್ಲೆ ಮಾಡಿ ನಂತರದಲ್ಲಿ ಸಾಯಿಸಿ ನೇಣು ಹಾಕಿದ್ದಾರೆ ಅನ್ನುವಂತ ಗಂಭೀರವಾದ ಆರೋಪವನ್ನ ಸದ್ಯ ಮಾಡ್ತಿದ್ದಾರೆ. ವೀಣಾ. ಎಸ್ ಹರೀಶ್, ಥ್ಯಾಂಕ್ ಯು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ಹಂತದಲ್ಲಿ ಪಡಿತೀನಿ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.